ನೀವು ಮಾರಾಟ ಮಾಡ್ತೀರಲ್ಲ, ಈಗ ನಿಮ್ಮ 1 ಎಕರೆ ಇದ್ರೆ ಏನು ನಿಮ್ಮ ಮನೆಗಲ್ಲ 30 ಮನೆಗಳು ಬೆಳಿಬೋದು ವರ್ಷ ಪೂರ್ತಿ. ಓಕೆ, ಆಯಿತಾ? ಅಟ್ಲೀಸ್ಟ್ ಬೇಸಿಕ್ ತರಕಾರಿಗಳು, ಸೊಪ್ಪು, ಹಣ್ಣು, ಸುತ್ತಮುತ್ತ ಹಣ್ಣು ಬೇಸಿಕ್. ಅಕ್ಕಪಕ್ಕ ಮನೆಯವರೆಲ್ಲ ತಿನ್ನಲ್ವಾ, ಬದನೆಕಾಯಿ ತಿನ್ನಲ್ವಾ, ಈರುಳ್ಳಿ ತಿನ್ನಲ್ವಾ, ಬೆಳ್ಳುಳ್ಳಿ ತಿನ್ನಲ್ವಾ, ಪಾಲಕ್ ಸೊಪ್ಪು ಯೂಸ್ ಮಾಡಲ್ವಾ, ದಂಟು ಯೂಸ್ ಮಾಡಲ್ವಾ, ಕಿಲ್ಕೆರೆ ಯೂಸ್ ಮಾಡಲ್ವಾ, ಎಲ್ಲರೂ ಯೂಸ್ ಮಾಡ್ತಾ ಇರ್ತಾನೆ. ನೀವು ಒಂದು ದಿನಕ್ಕೆ 100 ಕಂತೆ ಬೆಳೆದ್ರೆ ನಿಮ್ಮ ಅಕ್ಕಪಕ್ಕ ಮನೆಗೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಇಟ್ಕೊಂಡು ಅಕ್ಕಪಕ್ಕ ಮನೆಯವ್ರು ಕೊಟ್ಟರು ಅದೆಲ್ಲ ದುಡ್ಡಲ್ವಾ? ಕರೆಕ್ಟ್. ಬಟ್ ಪಾಯಿಂಟ್ ಏನಂದ್ರೆ ಸರ್, ಈಗ ನಮ್ಮ ಅಕ್ಕಪಕ್ಕದ ಮನೆಯವರು ಜಮೀನರು ಇರ್ತಾರೆ, ಅವರು ತಮ್ಮ ಜಮೀನಲ್ಲಿ ತನಗೆ ಬೇಕಾದ ಬೆಳೆದ್ರೆ ಅದೇ ವಿಲೇಜ್ ಡೈನಾಮಿಕ್ಸ್ ಅರ್ಥ ಆಗಿಲ್ಲ. ಮೇಯ್ನ್ ಎಷ್ಟೊಂದು ಜನಕ್ಕೆ ವಿಲೇಜ್ ಅಂದರೆ 100 ಮನೆ ಇದ್ರೆ 100 ಮನೆಯವರು ಜಮೀನು ಇರುತ್ತೆ ಅಂತ ಅನ್ಕೊಂಡಿದ್ದಾರೆ. ನೋ, 30% ಆಫ್ ದ ಪೀಪಲ್ ಓನ್ ಲ್ಯಾಂಡ್. ಅಂದರೆ 100 ಮನೆಯಲ್ಲಿ 30 ಮನೆಯವ್ರು ಮಾತ್ರ ಲ್ಯಾಂಡ್ ಇರುತ್ತೆ. ಮಿಕ್ಕಿದವರೆಲ್ಲ ಈ ಲ್ಯಾಂಡ್ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪೆರಿಫರಲ್ ಆಕ್ಟಿವಿಟೀಸ್ ಬರ್ತವೆ, ಅಲೈಡ್ ಆಕ್ಟಿವಿಟೀಸ್ ಬರ್ತಾವಲ್ಲ, ಕೆಲವ್ರ ಮನೇಲಿ ಲ್ಯಾಂಡ್ ಇರಲ್ಲ, ಹಸುಗಳಿರುತ್ತೆ. ಕೆಲವರು ಹಿಂಗೆ ಇದರಲ್ಲಿರ್ತಾರೆ. ಮೋಸ್ಟ್ ಆಫ್ ದಮ್ ಇನ್ನು 70 ಮನೆಗಳಲ್ಲಿ ಅದರಲ್ಲಿ ಮೋಸ್ಟ್ ಮನೆಗಳು ಇದಕ್ಕೆ ಕೂಲಿಗೆ ಅಂತ ಬರ್ತಾರೆ, ಹೊರತು ಲ್ಯಾಂಡೇ ಇರಲ್ಲ. ಸೊ ನಿಮ್ಗೆ 30% ಇದು ನಿಮ್ಮ ಜಮೀನುಗಳಲ್ಲಿ ನಿಮ್ಮ ಊರಿಗೆ ಬೆಳೆದ್ರೇ ಸಾಕಾಗೋದಿಲ್ಲ. 1,000 ಜನಸಂಖ್ಯೆ ಇರೋ ಊರು ಅಂದರೆ 250 ಮನೆ ಇರುತ್ತಲ್ಲಿ. ಆಯಿತಾ? 250 ಮನೆಯಲ್ಲಿ ನೀವು 30% ಅಂದರೆ 75 ಮನೆಯವ್ರು ಮಾತ್ರ ಲ್ಯಾಂಡ್ ಹೋಲ್ಡಿಂಗ್ ಇರ್ತಾರೆ. ಆಯಿತಾ? 75 ಮನೆ ಅಂದರೆ ಆ ಹಳ್ಳಿಯಲ್ಲಿ ಎಷ್ಟು ಅಂದಾಜು ಅಂದರೆ 300 ಇಂದ 400 ಎಕರೆ ಜಮೀನು ಇರುತ್ತೆ ಆ ಊರಿಗೆ. ಜಮೀನು 250 ಇರೋ ಮನೆಗೆ 300 ಇಂದ 400 ಎಕರೆ ಜಮೀನು ಇರುತ್ತೆ. ಒಂದು ದಿನದಲ್ಲಿ ಒಂದು 3 ಹೊತ್ತು ಊಟ ಮಾಡ್ತಾರೆ 1000 ಜನ. 3000 ಊಟ ಆಯಿತು. ವರ್ಷಕ್ಕೆ 365 ದಿನನೂ ಮಾಡ್ತಾರೆ. 11 ಲಕ್ಷ ಚಿಲ್ಲರೆ ಊಟ ಆಯಿತು ವರ್ಷಕ್ಕೆ. 12 ಲಕ್ಷ ಊಟ ಆಯಿತು. ಆಯಿತಾ? 12 ಲಕ್ಷ ಊಟನ ನೀವು 300 ಎಕರೆಲ್ಲಿ ಬೆಳೆಯೋಕ್ಕಾಗತ್ತಾ? ವರ್ಷ ಪೂರ್ತಿ ಸಾಲೋದಿಲ್ಲ. ಅರ್ಥ ಆಯ್ತಾ? ಎಷ್ಟು ಸಿಸ್ಟಮ್ನ ಎಷ್ಟು ನಾವು ಅರ್ಥನೇ ಮಾಡ್ಕೊಂಡಿಲ್ಲ ಅಂದರೆ, ಮಾರ್ಕೆಟ್ ಎಲ್ಲ ಪಾಪ ರೈತರು ಟೊಮೊಟೊ ಬೆಳೆಯೋದು 5 ಎಕರೆಗೆ ತೊಗೊಂಡೋಗಿ ಸುರಿಯೋದು. ಯಾಕೆ ಹೇಳ್ಕೊಟ್ಟಿದ್ದಾರೆ ಅಷ್ಟೊಂದು ಟೊಮೊಟೊ ಬೆಳೆಯೋಕ್ಕೆ? ನಿಮ್ಮ ಊರಿಗೆ ಬೆಳಿಬೇಕಲ್ವಾ? ಊರಿಗೆ ಬೆಳೆದ್ರೆ ಏನು ಪ್ರಾಬ್ಲಮ್ಮು? ರೈತಂಗೆ ನಂಬರ್ 1 ಅವ್ನು ಟಾಪ್ ಆಗ್ತಾರೆ. ಎಕಾನಮಿ ಸರ್ಕ್ಯುಲೇಟ್ ಆಗುತ್ತೆ ಊರಲ್ಲೇ. ಇಲ್ಲಿ ಯಾರಿಗೆ ಗೊತ್ತಾ ಪ್ರಾಬ್ಲಮ್ಮು? ಗೌರ್ಮೆಂಟ್ಗೆ ಕಲೆಕ್ಷನ್ ಆಗಲ್ಲ. ಬರೀ ಇದು ಗೌರ್ಮೆಂಟ್ಗೆ ಆಯಿತು, ಊರಲ್ಲಿ ಅವ್ನು ಅಕ್ಕಿ ಬೆಳೆದ, ಅವು ಪಕ್ಕದ ಮನೆಯವ್ನು ಕೊಟ್ಟ, ತರಕಾರಿ ಬೆಳೆದ ಪಕ್ಕದ ಮನೆಯವ್ನು ಕೊಟ್ಟ, ಊರಲ್ಲೇ ಮಾರಾಟ ಮಾಡಿಕೊಂಡ್ರು, ಸಂತೆಲಿ ಮಾರಾಟ ಮಾಡಿಕೊಂಡ್ರು. ಗೌರ್ಮೆಂಟ್ಗೆ ಹಿಂಗೆ ಬರುತ್ತೆ ಆದಾಯ? ಗೌರ್ಮೆಂಟ್ಗೆ ಆದಾಯ ಬಂದಿಲ್ಲ ಅಂದರೆ ಅವ್ರಿಗೆ ಗನ್ಮನ್ಗಳಿಲ್ಲ, ಅವ್ರಿಗೆ ಪೈಲಟ್ ಕಾರ್ಸ್ ಇಲ್ಲ, ಬಂಗ್ಲೆಗಳಿಲ್ಲ, ಸೋ ಮೆನಿ ಥಿಂಗ್ಸ್ ಇಲ್ಲ ಆಗ್ಬಿಡುತ್ತೆ. ದೆಲ್ ಬಿಕಮ್ ಎ ಸಿಂಪಲ್ ಪೊಲಿಟಿಷಿಯನ್. ಸರ್, ಇದನ್ನ ಇನ್ನೂ ಸ್ವಲ್ಪ ಡೀಪ್ ಆಗೋಣ. ಈಗ ಒಂದು ಹಳ್ಳಿಯಲ್ಲಿ ಒಂದು ನನಗನ್ಸುತ್ತೆ ಒಂದು 50-70% ಲ್ಯಾಂಡ್ ಹೋಲ್ಡರ್ಸ್ ಇರ್ತಾರೆ. ರಿಮೈನಿಂಗ್ 30 to 40% ಆ ಲ್ಯಾಂಡ್ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಇರ್ತಾರೆ, ಲೇಬರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇಲ್ಲ, ನೀವು ರಿವರ್ಸ್ ತಗೊಂಡಿದ್ದೀರಾ. ಇಟ್ ಇಸ್ 30% ಆಫ್ ದ ಪೀಪಲ್ ವಿಲ್ ಹೋಲ್ಡ್ ಲ್ಯಾಂಡ್. 1 ಎಕರೆ 2 ಎಕರೆ ಇದ್ದೇ ಇರುತ್ತೆ ಸರ್. ಆವ್ರೇಜ್ ತಗೊಂಡ್ರು 30 to 40% ಮಾತ್ರ ಲ್ಯಾಂಡ್ ಹೋಲ್ಡ್ಸ್. ಇನ್ನು ಮಿಕ್ದವ್ರು ಇರಲ್ಲ, ಮಿಕ್ದವ್ರು ಲ್ಯಾಂಡ್ ಇರಲ್ಲ. ಯಾವುದೇ ಹಳ್ಳಿ ತಗೊಳ್ಳಿ, ನಿಮ್ಮೂರೇ ತಗೊಳ್ಳಿ, ನಿಮ್ಮೂರಲ್ಲಿ ಕೇಳಿ, ನಿಮ್ಮ ಊರಲ್ಲಿ ಯಾರಿದಾರೋ ಫೋನ್ ಮಾಡಿ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಅದು ಸರ್, ಕಡಿಮೆ ಅಂದ್ರೂ 1 ಎಕರೆ ಅಂತೂ ಇದ್ದೇ ಇರುತ್ತೆ, ಒಂದು ಅರ್ಧ ಇರುತ್ತೆ. ನಾನು ಅದರಲ್ಲಿ ಅವನೇ ಬೆಳ್ಕೊಂಡ ಅಂದ್ರೆ ನಾನೇನು ಹೇಳಕ್ ಬಂದೆ ಅಂತಂದ್ರೆ, ಈಗ ಅವನು ಅದೇ ಊರಲ್ಲಿ ತಾನು ಬೆಳೆದಿರುವಂತಹ ಬೆಳೆನ ಮಾರಕ್ ಹೋದ್ರೆ ಇನ್ಕಮ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕಂದ್ರೆ ಎಲ್ಲರೂ ತಮ್ಮ ಜಮೀನಲ್ಲಿ ಬೆಳೆದಿರ್ತಾರೆ, ಇವನ್ ಬಂದು ಖರೀದಿ ಮಾಡುವಂತ ಅಗತ್ಯ ಇರೋದಿಲ್ಲ. ನಾನು ನನ್ನ ಜಮೀನಲ್ಲಿ ಬೆಳೆದಿನಲ್ಲಪ್ಪ, ನಿನ್ನೇನಕ್ಕೆ ದುಡ್ಡು ಕೊಡ್ತಾ ಹೋಗ್ಬೇಕು ಅಂತ ಅವ್ರವ್ರ ಜಮೀನ್ ಅವರೇ ಈಗ ಸರ್ವೈವ್ ಮಾಡೋಕೆ ರೆಡಿ ಆದ್ರೆ ಇಲ್ಲ ಅವ್ನು ಹೆಂಗೆ ಇನ್ಕಮ್ ಬರುತ್ತೆ ಅಂತ ಡೆಫಿಷಿಯೇಟ್ ಇದೆ. ಲ್ಯಾಂಡ್ ಹೋಲ್ಡಿಂಗಿಗೂ ವಿಲೇಜ್ ಪಾಪ್ಯುಲೇಷನ್ಗೂ ಡೆಫಿಷಿಯೇಟ್ ಇದೆ. ಅಂದರೆ ಪಾಪ್ಯುಲೇಷನ್ ಇಸ್ ಮೋರ್ ದೆನ್ ಲ್ಯಾಂಡ್ ಹೋಲ್ಡಿಂಗ್. ಆಯ್ತು, ಫರ್ಗೆಟ್ 20 ಜನ ಇಟ್ಕೊಂಡಿರ್ತಾರೆ, 30 ಜನ ಬಿಟ್ಬಿಡಿ. ಈಗ 300 ಎಕರೆ ಇದೆ. ಈಗ ಒಂದು 250 ಮನೆ ಇದ್ರೆ ಅಂದರೆ 300 ಇಂದ 400 ಎಕರೆ ಅಷ್ಟೇ ನಮ್ಮ ಸೌತ್ ಕರ್ನಾಟಕದಲ್ಲಿ. ನಾನು ಹೇಳ್ತಾರೆ ಮಂಡ್ಯ, ಮೈಸೂರು ಭಾಗದಲ್ಲಿ ಅಷ್ಟೇ ಬರೋದು 400 ಎಕರೆ. ಕೆಲವು ಎಲ್ಲೋ ಒಂದೊಂದು ಊರಲ್ಲಿ 500-600 ಎಕರೆ ಬರುತ್ತೆ. ಸಿ, ಕೆನ್ 400 acres fulfill
12 lakh ಮೀಲ್ಸ್ ಇನ್ ಇಯರ್, 12 ಲಕ್ಷ ಊಟ ಮಾಡ್ಬೋದಾ? ಆಗತ್ತಿಲ್ಲ, ಸಾಲದಿಲ್ಲ. ಈ ವೆರೈಟಿ ಇದೆ. ಒಂದೇ ಥರ ಬೆಳೆಯಲ್ಲ ನೀವು 400 ಎಕರೆಯಲ್ಲಿ. ನೀವು ತರಕಾರಿಗಳು ಬೆಳಿತೀರಾ, ಸೊಪ್ಪು ಬೆಳಿತೀರಾ, ಅಕ್ಕಿ ಬೇಳೆಕಾಳುಗಳು ಬೆಳಿತೀರಾ, ಮತ್ತು ಫರಿಫರಲ್ ಹಣ್ಣು ಬೆಳಿತೀರಾ, ಹಣ್ಣಿನ ಗಿಡಗಳು, ಇದು ಮತ್ತು ನಿಮ್ಮ ಏನು ಸಾಕಿರ್ತೀರ ಕೋಳಿ, ಕುರಿ, ಆಡು, ದನ, ಏನೋ ಅದಕ್ಕೆ ಮೇವು ಬೆಳಿಬೇಕು. ಬರೀ ಮನುಷ್ಯ ಹೋದಲ್ಲ, ಹಳ್ಳಿಲೇ ಅದಕ್ಕೂ ಆಗಲ್ಲ. ಸೊ ಸಾಲದಿಲ್ಲ. ಇಟ್ ಈಸ್ ಆಲ್ರೆಡಿ ಶಾರ್ಟೇಜ್, ಲ್ಯಾಂಡ್ ಶಾರ್ಟೇಜ್ ಇದೆ. ಫಾರ್ ದ ನಂಬರ್ ಆಫ್ ಪೀಪಲ್ ವಾಟ್ ವಿ ಹ್ಯಾವ್ ಇಸ್ ಲ್ಯಾಂಡ್ ಶಾರ್ಟೇಜ್ ಇದೆ. ಸೊ ನೀವೇಳ ಎಕನಾಮಿಕ್ಸ್ ಇಲ್ಲ. ಸೊ ಹಿಂದಿನ ಕಾಲದಲ್ಲಿ ಕೆಲವು ಹಳ್ಳಿಗಳಲ್ಲಿ ಎಸ್ ಲ್ಯಾಂಡ್ ಇದೆ, ಇಲ್ಲ ಅಂತ ಹೇಳಿ. ಸರ್ ಅವರಿಗೆ ಪರ್ಟಿಕ್ಯುಲರ್ ಮಾರ್ಕೆಟ್ನ ಅಗತ್ಯ ಇಲ್ಲ ಅಂತ ನೀವು ಹೇಳಿದ್ರಿ. ಸಂತೆಗಳಿದೆಯಲ್ಲ, ಸಂತೆ ಇದೆಯಲ್ಲ, ವಾರದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಸಂತೆ ಇರುತ್ತೆ. ಈಗ ನಾನೊಂದು ಹಳ್ಳಿಯಲ್ಲಿ ಇದ್ದೀನಿ ಅಂದರೆ ನನ್ನ ಒಂದು 7-8 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು ವಾರ ಪೂರ್ತಿ ಸಂತೆ ಇರುತ್ತೆ. ಇವತ್ತು ಭಾನುವಾರ ಈ ಊರಲ್ಲಿದ್ದರೆ ಸೋಮವಾರ ಈ ಊರಲ್ಲಿ, ಗುರುವಾರ ಈ ಊರಲ್ಲಿ, ವಾರ ಪೂರ್ತಿ ಸಂತೆ ಇರುತ್ತೆ ದೊಡ್ಡ ದೊಡ್ಡ ಊರುಗಳಲ್ಲಿ. ಅವನು ಅಲ್ಲೋಗಿ ಮಾರಾಟ ಮಾಡ್ಬೋದು, ಹೆಚ್ಚುವರಿ ಇರೋದು. ವಾರ ಪೇಮೆಂಟ್ ಬಂದ್ಬಿಡುತ್ತಲ್ಲ. ಯಾವುದು ದೊಡ್ಡ ಇದು ಸಂಸ್ಥೆನೂ ನಂಬ್ಕೊಂಡು ರೈತರು ಬದುಕಬೇಕಾಗಿಲ್ಲ. ಆವಾಗ 50 ವರ್ಷ ಆಪ್ಕಾಮ್ಸು ಇರಲಿಲ್ಲ, ಯಾವ ಆಪ್ಕಾಮ್ಸು ಇರಲಿಲ್ಲ, ಯಾವ APMCನೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅವ್ರವ್ರ ಸಿಸ್ಟಮ್ ಅವ್ರು ಮಾಡ್ಕೊಂಡಿದ್ರು. ಅವರು ನೀವು ಹೇಳ್ಬೋದು ಹೆಂಗೆ ಭಾರತಕ್ಕೆ ಬ್ರಿಟಿಷ್ ಅವರು, ಮೊಘಲ್ ಅವರು, ಫ್ರೆಂಚು, ಪೋರ್ಚುಗೀಸರು ಎಲ್ಲ ಬಂದಿದ್ದೇನಕ್ಕೆ? ಶ್ರೀಮಂತಿಕೆ ಇದ್ದಿದ್ದಕ್ಕೆ. ಆ ಶ್ರೀಮಂತಿಕೆ ಬಂದಿದ್ದು ಎಲ್ಲಿಂದ? ವ್ಯವಸಾಯದಿಂದ. ಹೇಳಿ ಇನ್ಯಾವ ಪ್ರೊಫೆಷನ್? ಆಗಿನ ಕಾಲದಲ್ಲಿ ರೈತರ 33% ಅವನೇನು ಬೆಳೆದಿದ್ದೋ ಅದು ರಾಜಂಗೆ ಕೊಡ್ತಿದ್ದ ಟ್ಯಾಕ್ಸ್. ರಾಜಂಗೆ 100 kg ಬೆಳೆದ್ರೆ 33 kg ತೊಗೊಂಡೋಗಿ ರಾಜಂಗೆ ಕೊಡ್ತಿದ್ದ. ದಟ್ ಈಸ್ ಹೌ ದ ಸಿಸ್ಟಮ್ ಮಾಡೋದು. ದಟ್ಸ್ ಅವರು ರಾಜ ಎಷ್ಟು ಬೇಕು ಅವ್ರಿಗೆ ಇಟ್ಕೊಂಡು, ಅವ್ರ ಸೈನಿಕರಿಗೆ ಇದಕ್ಕೆಲ್ಲ ಇಟ್ಕೊಂಡು ಮಿಕ್ಕಿದನ್ನು ಎಕ್ಸ್ಪೋರ್ಟ್ ಮಾಡೋರು. ಹಡಗಲ್ಲಿ ಇದಕ್ಕೆ ಇವತ್ತೇನು ದುಬೈ ಎಲ್ಲ ಹೇಳ್ತಿರಲ್ಲ, ಅಲ್ಲಿಗೆ ಹೋಗೋದು, ಅಲ್ಲಿಂದ ಯುರೋಪ್ಗೆ ಹೋಗೋದು. ಅವ್ರಿಗೆ ಅವಾಗ ಗೊತ್ತಾಯ್ತು ನಮ್ಮ ದೇಶ ಈ ಥರ ಇದೆ, ಈ ಥರ ಸಮೃದ್ಧವಾದ ದೇಶ, ಸೆಲ್ಫ್ ಸಸ್ಟೈನ್ ಆಗಿದೆ, ದುಡ್ಡಿದೆ ಅಂತ. ಆವಾಗ ತಾನೇ ಬಂದಿದ್ದು ಆ ರಿಚ್ನೆಸ್. ಅಗ್ರಿಕಲ್ಚರ್ ಬಂದಿದ್ದು ಪ್ರೂವನ್. ಇದು ಏನು ಇದೆಲ್ಲ ಪ್ರೂವನ್, ಇಟ್ ಇಸ್ ಪ್ರೂವನ್. ನಾನೇನು ಹೊಸದು ಹೇಳ್ತಿಲ್ಲ, ಇಟ್ ಇಸ್ ಆಲ್ರೆಡಿ ಪ್ರೂವನ್ ಅಂತ. ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ಮಾನ್ಯುಮೆಂಟ್ಸ್ ನೋಡಿ, ನಮ್ಮ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ನೋಡಿ, ಪಾರ್ಲಿಮೆಂಟ್ ನೋಡಿ, ರೆಡ್ ಫೋರ್ಟ್ ನೋಡಿ, ಕುತುಬ್ ಮಿನಾರ್ ನೋಡಿ, ಚಾರ್ಮಿನಾರ್, ಇಲ್ಲಿ ಬನ್ನಿ ಗೋಲ್ ಗುಂಬಸ್, ತಾಜ್ ಮಹಲ್, KRS ಡ್ಯಾಮು, ಎಲ್ಲನೂ ರೈತರ ದುಡ್ಡಿಂದನೇ ಕಟ್ಟಿರೋದು ನಮ್ಮ ದೇಶದ ಮಾನ್ಯುಮೆಂಟ್ಸು. ಅವಾಗ IT ಇಂಜಿನಿಯರು ಇಲ್ಲ, ಯಾವ ಡಾಕ್ಟ್ರು ಇಲ್ಲ, ಯಾವ ಪ್ರೊಫೆಷನು ಇಲ್ಲ ಟ್ಯಾಕ್ಸ್ ಕೊಡೋದಕ್ಕೆ. ಎವ್ರಿ ಮನಿ. ಇವತ್ತಿಗೂ ಅಷ್ಟೇ ನಮ್ಮ ದೇಶದಲ್ಲಿ ನಾವು ಹೇಳ್ತಾರೆ, ನಮ್ಮ GDP ಆಫ್ ಅವರ್ ಕಂಟ್ರಿ ಅಂದರೆ ನಮ್ಮ ದೇಶದ್ದು 16% 17% ಅಗ್ರಿಕಲ್ಚರ್ ಪ್ರಾಡ್ಯೂಸಿಂದ ಬರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್ ಆ್ಯಕ್ಚುಲಿ. ಅಗ್ರಿಕಲ್ಚರ್ ಈಸ್ ದ ಬೇಸ್ಮೆಂಟ್ ಫಾರ್ 100% GDP. ಅನ್ನ ತಿಂದ್ರೇ ತಾನೇ ಮನುಷ್ಯ ಕೆಲಸ ಮಾಡೋದು. ದಿಸ್ ಇಸ್ ದ ಫ್ಯೂಯಲ್. ನಮ್ಮ ದೇಶದ ಫ್ಯೂಯಲ್ ಫಾರ್ ಎವ್ರಿ ಪರ್ಸನ್. ಹೋಟೆಲ್ ಇಂಡಸ್ಟ್ರಿ ನಡೆಯೋದೇ ಊಟದಿಂದ. ನಿಮ್ಮ ಬಟ್ಟೆ ಇಂಡಸ್ಟ್ರಿ ನಡೆಯೋದು ಎಲ್ಲಿಂದ? ಕ್ಲಾತ್, ಫ್ರಮ್ ಕಾಟನ್ ಅಲ್ವಾ? ಸೊ ದಿಸ್ ಇಸ್ ವೆರಿ ಕೋರ್ ದಿಸ್ ಥಿಂಗ್. ಇದು ಅಡ್ರೆಸ್ ಮಾಡಬೇಕು. ಇವತ್ತು ನಾವು ಅಡ್ರೆಸ್ ಮಾಡಿಲ್ಲ ಸರಿಯಾಗಿ. ಇವತ್ತು ಲಾಜಿಕಾಗಿ ನೋಡಲಿಲ್ಲ ಅಗ್ರಿಕಲ್ಚರ್ ಅಂದರೆ ಇದು ಹೊಟ್ಟೋಯ್ತು. ಆಲ್ರೆಡಿ ಹೊಟ್ಟೋಗಿದೆ. ಎಷ್ಟು ಡಿಗ್ರೇಡ್ ಆಗೋಗಿದೆ ಅಂದರೆ ಇವತ್ತು ಯುವಕರು ಅಗ್ರಿಕಲ್ಚರ್ಗೆ ಬರ್ತಾ ಇಲ್ಲ. ಹೆಣ್ಣು ಕೊಡಲ್ಲ. ನಮ್ಮ ಮಂಡ್ಯದಲ್ಲಿ, ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಪ್ರೊಡಕ್ಷನ್ ಫೆಸಿಲಿಟಿಲಿ ಎಷ್ಟೊಂದು ಜನ ಹುಡುಗರು ಕೆಲಸ ಮಾಡ್ತಾರೆ. ಅವ್ರ ಕೃಷಿ ಇಷ್ಟ ಇದ್ರು. ಯಾಕೆ ಅಂದರೆ ಮದುವೆ ಆಗಲಿ, ಮದುವೆ ಆದಮೇಲೆ ವಾಪಸ್ ಹೋಗೋಣ. ಇದು ಹೆಂಗಂದ್ರೆ ಅಗ್ರಿಕಲ್ಚರ್ ಯಾರು ಮಾಡಬೇಡಿ ಅಂತ ಸಿಗ್ಲಿ, ಯಾರು ಕೊಡಲ್ಲ ಪಾಪ. ಯಾವ ಯೂತ್ಸ್ಗೆ ಎಷ್ಟೊಂದು ಜನ 35-40 ವರ್ಷ 45 ವರ್ಷ ವ್ಯವಸಾಯ ಮಾಡ್ತಾರಲ್ಲ ಯುವಕರು, ಅವ್ರು ಯಾರು ಮದುವೆನೇ ಆಗಿಲ್ಲ ಪಾಪ. ಸರ್, ಈಗ ಕಬ್ಬಿನ ವಿಚಾರಕ್ಕೆ ಬರೋಣ ವಾಪಸ್. ಕಬ್ಬಿಗೆ ಬೆಂಬಲ ಬೆಲೆ ಕೊಡುವಂತಹ ವಿಚಾರ ಇಷ್ಟ್ಯಾಕೆ ಜಟಿಲವಾಗ್ತಾ ಇದೆ? ರೈತರು ಹೇಗೆ ಲಾಭ ತಗೋಬೇಕು ಅಂತ ಕಬ್ಬಿಂದ? ರೈತರು ಲಾಭ ತಗೋಬೇಕು ಅಂದರೆ 10,000 ರೂಪಾಯಿ ಕೊಡೋದಿಲ್ಲ, ಆಯ್ತಾ? ನಿಮಗೂ ಗೊತ್ತು, ನನಗೂ ಗೊತ್ತು, ಪ್ರತಿ ರೈತರಿಗೂ ಗೊತ್ತು. ಅದಕ್ಕೆ ಅವ್ರ ಪಾಪ ಕೇಳ್ತಾ ಇಲ್ಲ. 10,000 ಕೊಡಿ ಅಂತ ನೀವು ಕೇಳಬೇಕು. 10,000 ನಾನು ಕಬ್ಬು ಬೆಳಿತೀನಿ, 10,000 ಕೊಟ್ಟರೆ ನಾನು ಬೆಳಿತೀನಿ, ಇಲ್ಲ ನಾನು ಬೆಳೆಯೋದಿಲ್ಲ.
ನಾನು ಬೆಳೆಯಲ್ಲ, ನಾನು ಸಮಗ್ರ ಕೃಷಿ ಮಾಡ್ಕೊಂಡು ನನ್ನ ಮನೆ ನನ್ನ ಹೊಟ್ಟೆ ನಾನು ನೋಡ್ಕೊಳ್ತೀನಿ ಅನ್ನೋದು ಮಾಡಬೇಕು. ಕಬ್ಬು ಬೆಳೆಯೋದ್ರಿಂದ ಏನು ಲಾಭ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಲಾಭ ಇಲ್ಲವೇ ಇಲ್ಲ. ಇದು ಲಾಭ ಅಂತ ಮಾಡೋದು ಫ್ಯಾಕ್ಟ್ರಿಯವರು ಬಂಡವಾಳ ಹಾಕಿದಾರೆ ಮಾಡಬೇಕು. ಅದನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ. ಸರ್ಕಾರ ರೈತನಿಗೇನೂ ಇಲ್ಲ.